ರಾಯಲ್ಸ್ ಕನ್ನಡ. ತಮಿಳುನಾಡಿನ ತಿರುವಣ್ಣಾಮಲೈ ಮಾದರಿಯಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಗಿರಿ ಪ್ರದಕ್ಷಿಣೆ ಮಾಡಬೇಕು ಎಂಬ ಗುರಿಯೊಂದಿಗೆ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರು ಆರಂಭಿಸಿರುವ ನಂದಿ ಗಿರಿ ಪ್ರದಕ್ಷಿಣೆ ಅತ್ಯಂತ ಯಶಸ್ವಿಯಾಗಿ ಪೂರ್ಣಗೊಂಡಿತು. ಶುಕ್ರವಾರ ಸಂಜೆ ಸಂಸದ ಡಾಕ್ಟರ್ ಕೆ ಸುಧಾಕರ್ ಸೇರಿದಂತೆ ಹಲವು ಮುಖಂಡರು, ಚಿಕ್ಕಬಳ್ಳಾಪುರ ಸೇರಿದಂತೆ ನಾನಾ ಭಾಗಗಳಿಂದ ಆಗಮಿಸಿದ್ದ ಸಹಸ್ರಾರು ಭಕ್ತರು ಭಾಗವಹಿಸುವ ಮೂಲಕ ಸಂಪನ್ನವಾಯಿತು. ಗುರುವಾರ ರಾತ್ರಿ ಚಿಕ್ಕಬಳ್ಳಾಪುರದಾದ್ಯಂತ ಉತ್ತಮ ಮಳೆಯಾಗಿದ್ದ ಕಾರಣ ಶುಕ್ರವಾರವೂ ಮೋಡ ಕವಿದ ವಾತಾವರಣ ಇತ್ತು. ಅಲ್ಲದೆ ತೀವ್ರ ತಾಪಮಾನದಿಂದ ಪರದಾಡುತ್ತಿದ್ದ ಜನರಿಗೆ ವರುಣ ತಂಪೆರಚಿದ ಕಾರಣ ಗಿರಿ ಪ್ರದಕ್ಷಿಣೆ ಮಾಡುವ ಜನರಿಗೆ ಅಷ್ಟಾಗಿ ಆಯಾಸ ಕಾಣಲಿಲ್ಲ. ಹಾಗಾಗಿ ಶುಕ್ರವಾರ ನಡೆದ ನಂದಿ ಗಿರಿ ಪ್ರದಕ್ಷಿಣೆಯಲ್ಲಿ ಜನರು ಹೆಚ್ಚು ಆಯಾಸಗೊಳ್ಳದೆ ಪ್ರದಕ್ಷಿಣೆ ನಡೆಸಿದರು. ಇನ್ನು ಸಂಸದ ಡಾಕ್ಟರ್ ಕೆ ಸುಧಾಕರ್, ಕೆವಿ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಕೆವಿ ನವೀನ್ ಕಿರಣ್ ಸೇರಿದಂತೆ ಹಲವು ಮುಖಂಡರು ಗಿರಿ ಪ್ರದಕ್ಷಿಣೆಯಲ್ಲಿ ಭಾಗವಹಿಸಿದ್ದರು. ನಂದಿ ದೇವಾಲಯದಿಂದ ಆರಂಭವಾದ ನಂದಿ ಗಿರಿ ಪ್ರದಕ್ಷಿಣೆ ಕಾರಹಳ್ಳಿ ಕ್ರಾಸ್ ಮೂಲಕ ಗಾಂಧಿಪುರ ತಲುಪಿ ನಂತರ ಕಣಿವೆ ಬಸವಣ್ಣ, ಸುಲ್ತಾನಪೇಟೆ ಮೂಲಕ ಮತ್ತೆ ನಂದಿ ದೇವಾಲಯ ಸೇರುವ ಮೂಲಕ ಪ್ರದಕ್ಷಿಣೆ ಮುಕ್ತಾಯವಾಯಿತು. ಸುಮಾರು 14 ಕಿಲೋಮೀಟರ್ ದೂರದ ನಂದಿ ಗಿರಿ ಪ್ರದಕ್ಷಿಣೆ ಇದು 3ನೇ ತಿಂಗಳಾಗಿದ್ದು, ಕಳೆದ ತಿಂಗಳು ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರು ಸಂಸತ್ ಕಲಾಪದಲ್ಲಿ ಭಾಗವಹಿಸಿದ್ದ ಕಾರಣ ಅವರ ತಂದೆ ಕೇಶವರೆಡ್ಡಿ ಮತ್ತು ಪತ್ನಿ ಪ್ರೀತಿ ಸುಧಾಕರ್ ಅವರ ನೇತೃತ್ವದಲ್ಲಿ ಗಿರಿ ಪ್ರದಕ್ಷಿಣೆ ನಡೆದಿತ್ತು. ಆದರೆ ಈ ಬಾರಿ ಖುದ್ದು ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರೇ ಗಿರಿ ಪ್ರದಕ್ಷಿಣೆಯಲ್ಲಿ ಭಾಗವಹಿಸಿದ್ದರು. 14 ಕಿಲೋಮೀಟರ್ ದೂರದ ನಂದಿ ಗಿರಿ ಪ್ರದಕ್ಷಿಣೆ ಮುಕ್ತಾಯವಾದ ನಂತರ ನಂದಿ ಗ್ರಾಮದ ಶ್ರೀ ಭೋಗನಂದೀಶ್ವರ ದೇವಾಲಯಕ್ಕೆ ಆಗಮಿಸಿದ ಎಲ್ಲ ಸಾರ್ವಜನಿಕರು ಭೋಗನಂದೀಶ್ವರನಿಗೆ ವಿಶೇಷ ಪೂಜೆ ಸಲ್ಲಿಸಿದರು. ಪ್ರದಕ್ಷಿಣೆಯ ಮಾರ್ಗದ ಮಧ್ಯೆ ಹಲವರು ORS ಪಾನೀಯ ಸೇರಿದಂತೆ ಕಾಲ್ನಡಿಗೆಯಲ್ಲಿ ಬರುವವರ ಆಯಾಸ ಕಡಿಮೆ ಮಾಡಲು ನ್ಯೂಟ್ರಿಷನ್ ಡ್ರಿಂಕ್ಸ್ ನೀಡಿದರು. ಇನ್ನು ಈ ವೇಳೆ ಮಾತನಾಡಿದ ಸಂಸದ ಡಾಕ್ಟರ್ ಕೆ ಸುಧಾಕರ್, ನಂದಿ ಗಿರಿ ಪ್ರದಕ್ಷಿಣೆ 3ನೇ ತಿಂಗಳಾಗಿದ್ದು ವೈಶಾಖ ಮಾಸದಲ್ಲಿ ಪ್ರದಕ್ಷಿಣೆ ನಡೆಯುತ್ತಿದೆ. ಗಿರಿ ಪ್ರದಕ್ಷಿಣೆಯಿಂದ ಕೇವಲ ಧಾರ್ಮಿಕ ವಿಚಾರ ಮಾತ್ರವಲ್ಲದೆ ಆರೋಗ್ಯ ವಿಚಾರದಲ್ಲಿಯೂ ಹೆಚ್ಚು ಸಹಕಾರಿಯಾಗಲಿದೆ ಎಂದರು. ನಾವು ಇಲ್ಲಿ ಆಯೋಜನೆ ಮಾಡಬೇಕು ಅಂತ ನಾವು ಮಾಡಿದ್ದೇವೆ. ಹಾಗಾಗಿ ಇದಕ್ಕೆ ಉತ್ತಮ ಸ್ಪಂದನೆ ಸಿಗ್ತಾ ಇದೆ. ಇದು 3ನೇ ತಿಂಗಳು ಸತತವಾಗಿ ನಾವು ಮಾಡ್ತಾ ಇದ್ದೇವೆ. ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ಇವತ್ತು ಭಕ್ತಾದಿಗಳು ಬಂದಿದ್ದಾರೆ. ಅವರೇ ಸ್ವಯಂ ಪ್ರೇರಿತರಾಗಿ ಬಂದಿದ್ದಾರೆ. ಇದು ಯಾವುದೇ ಆಯೋಜನೆ ಮಾಡಿರ್ತಕ್ಕಂಥ ಕಾರ್ಯಕ್ರಮ ಅಲ್ಲ. ಇದು ಸಂಕಲ್ಪ ಅಷ್ಟೇ ಬಿಟ್ಟರೆ ಇದು ಯಾವುದೇ ಆಯೋಜನೆ ಮಾಡಿಲ್ಲ. ಆದರೂ ಕೂಡ ಇವತ್ತು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಜನ ಬಂದು ಇವತ್ತು ನಾವು ನೋಡ್ತಾ ಇದ್ದೀರಿ, ವಯಸ್ಸಾಗಿರ್ತಕ್ಕಂಥವರು, ಕೆಲವರಿಗೆ ಅನೇಕ ಅನಾರೋಗ್ಯ ಇದ್ದರೂ ಕೂಡ ಬಂದಿದ್ದಾರೆ. ಯುವಕರಿದ್ದಾರೆ, ರೈತರಿದ್ದಾರೆ, ಮಹಿಳೆಯರಿದ್ದಾರೆ. ಪ್ರತಿಯೊಂದು ವರ್ಗದ ಜನರು ಇವತ್ತು ಜಾತ್ಯತೀತವಾಗಿ, ಪಕ್ಷಾತೀತವಾಗಿ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಇನ್ನೂ ಕೂಡ ಇದು ದೊಡ್ಡ ಒಂದು ಆಂದೋಲನದ ರೀತಿಯಲ್ಲಿ ಈ ಕಾರ್ಯಕ್ರಮ ಹೊರಹೊಮ್ಮುತ್ತೆ. ಇದು ಶಾಶ್ವತವಾದಂಥ ಕಾರ್ಯಕ್ರಮ. ಹುಣ್ಣಿಮೆ ದಿವಸ ಈ ಒಂದು ಗಿರಿ ಪ್ರದಕ್ಷಿಣೆ ಮುಂದುವರಿಯುತ್ತೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಮತ್ತು ಜನತೆಗೆ ಕೂಡ ಹೃದಯಪೂರ್ವಕವಾಗಿ ನಾನು ಅವರಿಗೆ ಕೃತಜ್ಞತೆಯನ್ನು ಅರ್ಪಿಸ್ತೇನೆ. ಇವತ್ತು ಅವರು ಕೂಡ ನಮ್ಮ ಜೊತೆಯಲ್ಲಿ ಭಾಗಿಯಾಗಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರೋದು. ಬೆಟ್ಟದ ಕೆಳಗೆ ಭೋಗನಂದೀಶ್ವರ, ಬೆಟ್ಟದ ಮೇಲೆ ಯೋಗನಂದೀಶ್ವರ ಇದ್ದು ಉಭಯ ಈಶ್ವರನ ಪ್ರದಕ್ಷಿಣೆ ಮಾಡುವುದು ಸನಾತನ ಧರ್ಮದಲ್ಲಿ ಅತ್ಯಂತ ಮಹತ್ತರ ವಿಚಾರವಾಗಿದೆ. ಹಾಗಾಗಿ ಪ್ರತಿ ತಿಂಗಳ ಹುಣ್ಣಿಮೆಯಂದು ಪ್ರದಕ್ಷಿಣೆ ನಡೆಯಲಿದ್ದು ಪ್ರತಿಯೊಬ್ಬರೂ ಭಾಗವಹಿಸುವ ಮೂಲಕ ಸನಾತನ ಧರ್ಮದ ಆಚಾರ ಸಂಸ್ಕೃತಿಯನ್ನು ಉಳಿಸೋಣ ಎಂದು ಕರೆ ನೀಡಿದರು.